ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗೆಯೇ ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ. ಈಗ ವಿಷಯವೇನೆಂದರೆ SSLC 2026 ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಈಗಲೇ ಶಿಕ್ಷಣ ಇಲಾಖೆಯಿಂದ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಂಗೆ ಹೇಳಬೇಕಂದ್ರೆ SSLC ಅಲ್ಲಿ ಹುಡುಗರು ಗಣಿತ ಅಂದರೆ ಮ್ಯಾಥಮೆಟಿಕ್ಸ್ ಅನ್ನು ಫುಲ್ ನೆಗ್ನೆಕ್ಟ್ ಆಗಿ ಓದುತ್ತಿದ್ದರು. ಯಾಕೆ? ನನಗೆ ಈ ಸಬ್ಜೆಕ್ಟ್ ಹಿಡ್ಕೋಬೇಕಂದ್ರೆ ತುಂಬ ಭಯ ಆಗ್ತದೆ, ನನಗೆ ಫಾರ್ಮುಲಾಸ್ ನೆನಪಿರವಲ್ವೋ, ಓದೋಕೆ ಹೋಗ್ತಿದ್ರೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ದೂರ ಬಿಡ್ತಿದ್ರು. ಪ್ರತಿ ಒಂದು ವರ್ಷ ಏನೋ ಕೆಲವು ಒಂದು ಸ್ಟೂಡೆಂಟ್ಸ್ ಪಾಸ್ ಆಗ್ತಿದ್ರು. ಆದರೆ ಈ ವರ್ಷ ಸ್ವಲ್ಪ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಹ ಹುಡುಗರಿಗೆ 2026 ಅಂತ ಹೇಳಬೇಕು. ಅದು ಏನು ಅಂತ ಹೇಳ್ತೀನಿ, ಕೊನೆಯವರೆಗೂ ನೋಡಿ. ಸ್ವಯಂ ಪ್ರೇರಿತವಾಗಿ ಶಿಕ್ಷಣ ಮಂಡಳಿಯಿಂದ ಬಂದ ಒಂದು ನ್ಯೂಸ್ ಏನಂದರೆ, ಈ ವರ್ಷ SSLC 2026 ನಾವು ಏನು ಮಾಡ್ತಿದ್ದೇವೆ ಅಂದರೆ, ಈಗ ಅನುತ್ತೀರ್ಣ ಅಂದರೆ ಫೇಲ್ ಆಗ್ತಿರುವ ವಿದ್ಯಾರ್ಥಿಗಳಿಗೆ ಇಂಥ ಸಮಸ್ಯೆ ಎದುರಿಸೋದು ಬೇಡ. ನಾವು ಈಗ SSLC ಎಕ್ಸಾಮ್ನಲ್ಲಿ 2 ಪೇಪರ್ ಅನ್ನು ತಯಾರಿಕೆ ಮಾಡೋಣ ಅಂತ ಒಂದು ಚರ್ಚೆ ಈಗಾಗಲೇ ಶಿಕ್ಷಣ ಸಚಿವರು ಆಗಿರುವಂತಹ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರ ಬಾಯಿಂದ ಒಂದು ನ್ಯೂಸ್. ನಾವು ಈಗ ಈ ವರ್ಷ 2025 ಮತ್ತು 26ನೇ ಶೈಕ್ಷಣಿಕ ವರ್ಷ SSLC ವಿದ್ಯಾರ್ಥಿಗಳಿಗೆ ಯಾರು ಅನುತ್ತೀರ್ಣ ಆಗೋದು ಬೇಡ, ಅವರು ಉತ್ತೀರ್ಣ ಆಗಲಿ ಅಟ್ಲೀಸ್ಟ್ ಅಂತ ನಾವು ಈ ವರ್ಷ 2 ಪೇಪರ್ ಅನ್ನು ತಯಾರಿಕೆ ಮಾಡುತ್ತಿದ್ದೇವೆ ಅನ್ನುವ ಒಂದು ನ್ಯೂಸ್ ಹೊರಗಡೆ ಬಂದಿದೆ. ಆದರೆ ಕೊನೆಯ ಮಾತು ಏನು ಅನ್ನೋದನ್ನು ಇನ್ನೂ ಫೈನಲ್ ಮಾಡಿಲ್ಲ. ಓಕೆ, ಈಗೇನಾದರೂ 2 ಪೇಪರ್ ಯಾವ ರೀತಿ ಇಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ 1ನೇ ಪೇಪರ್ ತಯಾರಿಕೆ 75% ಈಸಿ ಇದ್ದು 25% ಮಾತ್ರ ಕಷ್ಟ ಇರಬಹುದು. 2ನೆಯ ಪೇಪರ್ ತಯಾರಿಕೆ 75% ಕಷ್ಟವಿದ್ದು ಓನ್ಲಿ 25% ಈಸಿ ಇರಬಹುದು ಅನ್ನೋದು ನನ್ನ ಒಂದು ಮುಂದೂಡಿಕೆ. ಈಗೇನಾದರೂ ಶಿಕ್ಷಣ ಸಚಿವರು ನಿರ್ಣಯ ತಗೊಂಡು ಮಾಡಿದರೆ ಯಾರು ಮ್ಯಾಥಮೆಟಿಕ್ಸ್ ಅನ್ನುವ ಸಬ್ಜೆಕ್ಟ್ನಲ್ಲಿ ಹಿಂದೆ ಇರಲ್ಲ, ಎಲ್ಲರೂ ಮುಂದೆ ಹೋಗ್ತಾರೆ ಅನ್ನುವ ಒಂದು ಧೈರ್ಯ ಪ್ರತಿಯೊಬ್ಬರಿಗೂ ಬರುತ್ತೆ. ಆದರೆ ಸ್ಟೂಡೆಂಟ್ಸ್ ಫೋಕಸ್ ಮಾಡಲೇಬೇಕು, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ಎಫೆಕ್ಟ್ ಬೀಳಲೇಬೇಕು. ಇದಿಷ್ಟು ಇನ್ಫಾರ್ಮೇಷನ್ ಆಯಿತು ಸ್ಟೂಡೆಂಟ್ಸ್. SSLC 2026ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್. ಈಗೇನಾದರೂ ಮಾಡಿದರೆ ಖಂಡಿತ 100% ಸ್ಟೂಡೆಂಟ್ಸ್ ಎಲ್ಲರೂ ಪಾಸ್ ಆಗಿ ಮುಂದಕ್ಕೆ ಹೋಗ್ತಾರೆ ನಕ್ಕೊಳ್ತಾ ಅಂತ ಹೇಳ್ಕೊಳ್ತಾ ಇದ್ದೀನಿ. ಇನ್ನು SSLC 2025 ಮತ್ತು 26ನೇ ಶೈಕ್ಷಣಿಕ ವರ್ಷ ಸಾಲಿನ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಈಗ ಪ್ರೆಸೆಂಟ್ ಸ್ಕೂಲ್ನಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಚೆನ್ನಾಗಿ ಬರೆದು ಒಳ್ಳೆ ಸ್ಕೋರ್ ಮಾಡಿ, ನಂತರ ನಾಳೆ ಮೈನ್ ಎಕ್ಸಾಮಲ್ಲಿ ಒಳ್ಳೆಯ ರ್ಯಾಂಕ್ ತಂದು ಪೇರೆಂಟ್ಸ್ನ ಆನಂದಪಡಿಸಿ ಮತ್ತು ನೀವು ಆನಂದ ಪಡೀರಿ ಅಂತ ಹೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ದಿಸ್ ವಿಡಿಯೋ. ವೆರಿ 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 ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಾಗಲಿ.